ಸೊ ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ನಾನು ವಾರ್ 2ದ ಟೀಸರ್ ರಿಯಾಕ್ಷನ್ ಮಾಡಿದ್ದೆ, ಅದನ್ನು ಅಪ್ಲೋಡು ಮಾಡಿದ್ದೆ ವಿಡಿಯೋ, ಆದರೆ ಅದು ಬ್ಲಾಕ್ ಆಗಿಬಿಡುತ್ತೆ, ಅದಕ್ಕೆ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಸೊ ಈ ವಿಡಿಯೋದಾಗ ಅಪ್ಲೋಡ್ ಮಾಡಿನ ಅಂತ ಹೇಳೀನಿ. ಸೊ ನೀವು ಅನ್ಕೋರಿ ಅಪ್ಲೋಡಿನ ಮಾಡೀನಿ ಆದರೆ ಡಿಲೀಟ್ ಮಾಡಿನ ಅಂತೇಳಿ. ಥ್ಯಾಂಕ್ ಯು. ಸೊ ವಾರ್ 2 ಟೀಸರ್ ಬಂದೈತಲ್ಲ, ಅದ್ರದ್ದು ಏನೋ ನಾನು ಗ್ಲಿಮ್ಸ್ ಅದ್ರದ್ದೇನು ಫುಟೇಜಸ್ನ ಈ ವಿಡಿಯೋದಾಗ ಯೂಸ್ ಮಾಡೋಂಗಿಲ್ಲ, ಅದಕ್ಕಪ್ಪ ಅಂತಂದ್ರೆ ಬ್ಲಾಕ್ ಆಗೈತೆ ಅದು. ಸೊ ವಾರ್ 2 ಫೈನಲಿ ಟೀಸರ್ ಬಂದೈತಿ. ಈ ಟೀಸರಿಗೆ ನಾನು ರಿಯಾಕ್ಷನ್ ಮಾಡೀನಿ, ನೀವು ಹೋಗಿ ನೋಡ್ಬೋದು. ಇದಕ್ಕಿಂತ ಮೊದಲು ಅದೇ ವಿಡಿಯೋ ಬಂದಿತ್ತು. ಸೊ ಟೀಸರ್ಗೆ ನಾನು ರಿಯಾಕ್ಷನ್ ಮಾಡಿದ್ದಾಗ ಒಂದು ಸ್ವಲ್ಪ ಬೇರೆ ನಂದು ಏನಿರ್ತಾರೆ ಅದಕ್ಕೆ ಒಂದು ಫೀಡ್ಬ್ಯಾಕ್ ಬೇರೆ ಇತ್ತು, ಸ್ವಲ್ಪ ವಿಯರ್ಡ್ ಇತ್ತು. ಆದರೆ ಟೀಸರಿಗೆ ನಾನು 2-3 ಸಲ ಹೊಳ್ಳಿ ನೋಡಿದೆ. ಅವಾಗ ನನಗೆ ಅನ್ನಿಸ್ತಾ ಟೀಸರ್ ಚಲೋ ಕಟ್ ಮಾಡ್ಯಾರ. ಒಂದು ಲೈನ್ ಒಳಗೆ ಈ ಟೀಸರ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಟ್ಸ್ ಅ ಗುಡ್ ಕಟ್ ಟೀಸರ್ ಒಳಗೆ ಬರೀ ಆ್ಯಕ್ಷನಿಗೆ ಫೋಕಸ್ ಮಾಡ್ಯಾರ, ಮ್ಯೂಸಿಕಿಗೆ ಫೋಕಸ್ ಮಾಡ್ಯಾರ, ಇಬ್ಬರು ಕ್ಯಾರೆಕ್ಟರ್ಸ್ ಬಿಲ್ಡಪ್ಪಿಗೆ ಫೋಕಸ್ ಮಾಡ್ಯಾರ. ಸೊ ಆ್ಯಕ್ಷನ್ ಸೀನ್ಸ್ ಚಲೋ ಅನ್ಸಕತ್ತಾವು. ಎದಕ್ಕಪ್ಪ ಅಂತಂದ್ರೆ ವಾರ್ 1ದಾಗ ಏನು ಆ್ಯಕ್ಷನ್ ಸೀನ್ ಇತ್ತಲ್ಲ ಅದು ಭಾರಿ ಇತ್ತು. ಆದರೆ ಈ ಆ್ಯಕ್ಷನ್ ಸೀನ್ ಒಳಗೂ ಸ್ವಲ್ಪ ಚಲೋ ಏನೋ ಒಂದು ಲೆವೆಲ್ ಅಪ್ಪ ಅಂತ ನನಗೆ ಅನ್ಸಾಕತ್ತೈತಿ, ಪರ್ಸನಲಿ ನನಗೆ ಅನ್ಸಾಕತ್ತೈತಿ. ಆದ್ರೆ ಮತ್ತು ಈ ಫಿಲ್ಮ್ದಾಗ KR ಅಡ್ವಾಣಿ ಇದ್ದಾಳೆ, ಅಕ್ಕಿ ಬರೀ ಗ್ಲ್ಯಾಮರ್ ಸಂಬಂಧ ಯೂಸ್ ಮಾಡ್ತಾರೆ, ಬರೀ ಆಕಿಗೆ ಕೇಸ್ ಹೊಡ್ಯಾಕ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಮಾಡಿ ಏನ್ರಿ ಆಕಿ ಒಂದು ಸ್ವಲ್ಪ ಸಣ್ಣದು ಏನ್ರಿ ಇಂಪಾರ್ಟೆನ್ಸ್ ಕೊಡ್ಬೋದು. ಎದಕ್ಕಪ್ಪ ಅಂತಂದ್ರೆ ಇದು ವೈರ್ ಆಫ್ ದ ಯೂನಿವರ್ಸಿಗೆ ಕನೆಕ್ಟ್ ಐತಿ, ಸ್ಪೈ ಯೂನಿವರ್ಸಿಗೆ. ಸೊ ಅದಕ್ಕೆ ಆ ಫಿಲ್ಮ್ಸ್ ಈ ಫಿಲ್ಮ್ಸಿಗೆ ಕನೆಕ್ಟ್ ಇರ್ತಾವೆ. ಆದರೆ ವೈರ್ ಆಫ್ ದ ಯಾವುದೇ ಫಿಲ್ಮ್ ನೋಡಿದ್ರಪ್ಪ ಅಂತಂದ್ರೂ ಹುಡುಗಿಯರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಲೇಡಿ ಕ್ಯಾರೆಕ್ಟರ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ. ಎದಕ್ಕಪ್ಪ ಅಂತಪ್ಪ ಅಂದ್ರೆ ಅವ್ರು ಬರೀ ಜಾಸ್ತಿ ಗ್ಲ್ಯಾಮರ್ ಸಂಬಂಧ ಯೂಸ್ ಮಾಡ್ತಿರ್ತಾರೆ. ಸೊ ಈ ಫಿಲ್ಮ್ದಾಗ ಈ ಟೀಸರ್ ಒಳಗೆ ನಾವು ಏನು ನೋಡತ್ತಿಲ್ಲ, ಜೂನಿಯರ್ NTR ಎಕ್ಸ್ಪ್ರೆಷನ್ಸ್ ಸಿಂಗಲ್ ಬರೀ ಒಂದೇ ಅನ್ಸಕತ್ತಾವು. ಅವ್ರದ್ದು ಎಕ್ಸ್ಪ್ರೆಷನ್ಸ್ ಜಾಸ್ತಿ ಹೊರಗೆ ಬರಾಕತ್ತಿಲ್ಲ. ಆದ್ರೆ ರಿತಿಕ್ ರೋಷನ್ ಅವ್ರದ್ದು ಏನು ಎಕ್ಸ್ಪ್ರೆಷನ್ಸ್ ಬರಾಕತ್ತಲ್ಲ, ತಣ್ಣ ಹೊಡಿಬೇಕು. ಅದಕ್ಕಪ್ಪ ಅಂತಂದ್ರೆ ಅವ್ರದ್ದೇನು ಬಾಡಿ ಕಟ್ಸ್, ಅವ್ರದ್ದೇನು ಎಕ್ಸ್ಪ್ರೆಷನ್ಸ್, ಅವ್ರು ಮಾಡೋ ಆ್ಯಕ್ಷನ್ ಸೀನ್ಸ್, ಡ್ಯಾನ್ಸ್ ಎಲ್ಲರಿಗೂ ಗೊತ್ತೈತಿ ಹೆಂಗೆ ಮಾಡ್ತಾರೆ ಅಂಥೇಳಿ. ಆದ್ರೆ ಈ ಫಿಲ್ಮ್ದಾಗ ಒಂದು ಏನೋ ಲೆವೆಲ್ ಅಪ್ ಅನ್ಸಾಕತ್ತೈತಿ. ಈ ವಯಸ್ಸಾಗ ಅವರು ಇಂಥ ಪ್ರೇ ಮಾಡೋದಂದ್ರೆ ಎಲ್ಲರಿಗೂ ಆಗೋದು ಮಾತಲ್ಲ. ಸೊ ನೋಡೋಣ, ಫಿಲ್ಮ್ ಬರಾಕತ್ತೈತಿ 14th ಆಗಸ್ಟ್ ಬರಾಕತ್ತೈತಿ, ಕೂಲಿನೂ 15th ಆಗಸ್ಟ್ ಬರಾಕತ್ತೈತಿ. ದೊಡ್ಡ ಫಿಲ್ಮ್ಸ್ ಬರಾಕತ್ತಾವೆ. ಒಂದೇ ದಿನ ಗ್ಯಾಪ್ದಾಗ 2 ದೊಡ್ಡ ಫಿಲ್ಮ್ಸ್ ಬರಾಕತ್ತಾವೆ. ಸೊ ಇದೇನು ಕ್ಲಾಶ್ ಭಾಳ ಹೊಲಸು ಕ್ಲಾಶ್ ಇದೆ. ಅದಕ್ಕಪ್ಪ ಅಂತಂದ್ರೆ 2 ದೊಡ್ಡ ಫಿಲ್ಮ್ಸ್ ಅದಾವೆ, 2 ದೊಡ್ಡ ಸ್ಟಾರ್ ಫಿಲ್ಮ್ಸ್ ಅದಾವೆ. ಅದ್ರಾಗ ರಜನಿಕಾಂತ್, ಇದ್ರಾಗ ರಿತಿಕ್ ರೋಷನ್, ಜೂನಿಯರ್ NTR. ಸೊ ಫಿಲ್ಮ್ಸ್ ಚಲೋ ಇದಪ್ಪ ಅಂತಂದ್ರೆ 2 ನಡೀತಾವೆ. ಇದಕ್ಕಪ್ಪ ಅಂತಂದ್ರೆ ನಡೀತೈತೆ. ರಜನಿಕಾಂತದ ಕೂಲಿ ಮ್ಯಾಗ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಐತೆ ನಂಗೆ. ಇದಕ್ಕಪ್ಪ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಕತ್ತಾರೆ. ಸೊ ಇಷ್ಟೇ, ನೋಡೋಣ ಫಿಲ್ಮ್ದಾಗ ಏನೈತೆ ಅಂತ ಹೇಳಿ. 14th ಆಗಸ್ಟ್ ಬರಾಕತ್ತೈತಿ ಫಿಲ್ಮ್. ಶಿವನ ಮುಂದಿನ ನಾ ಪೀಸ್ ಔಟ್. ಸಬ್ಸ್ಕ್ರೈಬ್ ಮಾಡಿರಿ. ಹಿಂದೆ ರೊಟ್ಟಿ ಬರಾಕತ್ತಿ, ಇದಕ್ಕಪ್ಪ ಮನೆಗೆ ರೊಟ್ಟಿ ಮಾಡಾಕತ್ತಾರೆ. ಸೊ ಸಾರಿ ಫಾರ್ ದ್ಯಾಟ್.